ಫುಟ್ಬೋರ್ಡ್ನಲ್ಲಿ ನಿಂತು ಮಕ್ಕಳ ಪ್ರಯಾಣ. ಗದಗ ಜಿಲ್ಲೆಯ ಶಿರಹಟ್ಟಿ ತಾಲೂಕಿನ ಸುಗನಹಳ್ಳಿ ಗ್ರಾಮದ ನೂರಾರು ಶಾಲಾ ಮಕ್ಕಳು ಸಮೀಪದ ಬೆಳ್ಳಟ್ಟಿಗೆ ಶಾಲೆಗೆ ತೆರಳಲು ಪ್ರತಿದಿನವೂ ಬಸ್ ಫುಟ್ಬೋರ್ಡಿನ ಬಳಿ ನಿಂತು ನೇತಾಡಿಕೊಂಡು ಪ್ರಯಾಣಿಸ್ತಾ ಇದ್ದಾರೆ. ಬಸ್ ಪ್ರಯಾಣಿಕರನ್ನ ತುಂಬಿಕೊಂಡು ಬರ್ತಾ ಇರೋದ್ರಿಂದ ಬಸ್ ಹತ್ತಲಾಗದೆ ಇಲ್ಲಿನ ಶಾಲಾ ಮಕ್ಕಳು ಶಾಲಾ ತರಗತಿಗಳಿಗೆ ಹಾಜರಾಗದೆ ಶಾಲೆಯಿಂದ ದೂರ ಉಳಿಯುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಇಲ್ಲಿನ ಶಾಲಾ ಮಕ್ಕಳಿಗೆ ಶಾಲೆಗೆ ತೆರಳಲು ನಿತ್ಯವೂ ಕೂಡ ಬೆಳಿಗ್ಗೆ 9:15ಕ್ಕೆ ಸುಗನಹಳ್ಳಿಯಿಂದ ಬೆಳ್ಳಟ್ಟೆಗೆ ಒಂದು ಬಸ್ ವ್ಯವಸ್ಥೆಯನ್ನು ಒದಗಿಸಬೇಕು ಅಂತ ಕಳೆದ ದಿನಾಂಕ 10/7/2024ರಂದು ಗದಗ ಸಾರಿಗೆ ವಿಭಾಗೀಯ ಕಚೇರಿಗೆ ಮನವಿ ಪತ್ರ ನೀಡಲಾಗಿದ್ದರೂ ಕೂಡ ಅಧಿಕಾರಿಗಳು ಬಸ್ ಸೌಲಭ್ಯ ಕಲ್ಪಿಸಿಲ್ಲವೆಂದು ಶಾಲಾ ಮಕ್ಕಳು ಮತ್ತು ಪೋಷಕರು ತಮ್ಮ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಕಣ್ಮುಚ್ಚಿ ಕುಳಿತಿರುವ ರಸ್ತೆ ಸಾರಿಗೆ ಇಲಾಖೆ ಅಧಿಕಾರಿಗಳು ಈಗಲಾದರೂ ಕೂಡ ಎಚ್ಚೆತ್ತುಕೊಳ್ಳುವ ಮೂಲಕ ಇಲ್ಲಿನ ಶಾಲಾ ಮಕ್ಕಳಿಗೆ ಬಸ್ ಸೌಲಭ್ಯ ಒದಗಿಸಬೇಕಾಗಿದೆ. ಚಂದ್ರಶೇಖರ್ ಸೋಮಣ್ಣವರ ನೋಡ್ರಿ ಇಲ್ಲದ್ರಲ್ಲಿ
ನಾವು ಗದಗ ಜಿಲ್ಲಾ ಶಿರಹಟ್ಟಿ ತಾಲೂಕು ಸುಗ್ನಾಳಿಲಿಂದ ಮಾತಾಡ್ತಿರೋದು. ನನ್ನ ಹೆಸರು ಬಂದ್ಬಿಟ್ಟು ದರ್ಶನ್ ಜೈನರ್ ಅಂತ. ನಾನೊಬ್ಬ ಬೆಳಟ್ಟಿಗೆ ಹೋಗ್ತಿರುವಂಥ ವಿದ್ಯಾರ್ಥಿ. ನಾವು ಸುಗ್ನಾಳಿಲಿಂದ ಮಾತಾಡ್ತಾ ಇರೋದು. ಸುಗ್ನಾಳಿಯಿಂದ ನಾವು ಸುಮಾರು 80ರಿಂದ 100 ವಿದ್ಯಾರ್ಥಿಗಳು ಬೆಳಟ್ಟಿಗೆ ಹೋಗ್ತಿದ್ದೀವಿ ವಿದ್ಯಾರ್ಥಿ ಆಗಿ. ಆದರೆ ಬಸ್ಗಳು ನಮಗೆ ಸೌಲಭ್ಯ ಸ್ವಲ್ಪ ಕೊರತೆ ಇರೋದ್ರಿಂದ ನಮಗೆ ಇಲ್ಲಿ 2 ಬಸ್ ಬರ್ತಾ ಇದ್ದಾವೆ. ಒಂದು ಶಿರಹಟ್ಟಿ ಡಿಪೋದು ಹಡಗಲಿ ಈ ರೂಟ್ನಿಂದ ಬರ್ತಾ ಇದೆ. ಆ ಬಸ್ನಲ್ಲಿ ಎಲ್ಲ ವಿದ್ಯಾರ್ಥಿಗಳು ತುಂಬಿಕೊಂಡು ಬರ್ತಾ ಇದ್ದಾರೆ. ಅದರಲ್ಲಿ ನಾವು ಕೇವಲ ಮಾತ್ರ ಒಂದು 10ರಿಂದ 15 ಜನ ಮಾತ್ರ ಹೋಗಬಹುದು. ಇನ್ನೊಂದು ಬಸ್ ಬರುತ್ತೆ, ಅದು ಮುಂಡ್ರಿಗಿ ಡಿಪೋದು, ಅದು ತಾರೀಕೊಪ್ಪ ಮಾರ್ಗವಾಗಿ ಬರುತ್ತೆ. ಆ ಬಸ್ನಲ್ಲಿ ಸುಮಾರು ಒಂದು 5ರಿಂದ 10 ವಿದ್ಯಾರ್ಥಿಗಳು ಹೋಗಬಹುದು. ಮತ್ತು ಇಲ್ಲಿ ನಮ್ಮ ಊರಿನಲ್ಲಿ ಇನ್ನೂ 20 ವಿದ್ಯಾರ್ಥಿಗಳು ಉಳಿಯುತ್ತಾರೆ. ಆದ ಕಾರಣ ಅವರು ಶಾಲೆಗೆ ಹೋಗಲು ಲೇಟ್ ಆಗುತ್ತದೆ. ಆದ ಕಾರಣ ಡಿಪೋದವರಿಗೆ 7/10/2024 ನಾವು ಗದಗ ಡಿವಿಷನ್ ಆಫೀಸರ್ಗೆ KSRTC ಡಿವಿಷನ್ ಆಫೀಸರ್ಗೆ ಲೆಟರ್ ಕೊಟ್ಟಿದ್ವಿ. ಕೊಟ್ಟು ಸುಮಾರು 4 ತಿಂಗಳಾಯಿತು. ಅವರು ಈಗ ಮುಂಡ್ರಿಗಿ ಡಿಪೋದವ್ರಿಗೆ ಮ್ಯಾನೇಜರ್ಗೆ ಹೇಳಿದ್ದಾರೆ. ಅವ್ರು ಬಂದು ಇಲ್ಲಿ ಸರ್ವೆ ಮಾಡ್ಕೊಂಡು ಹೋಗಿದ್ದಾರೆ. ಹೊಳ್ಳಿ ಇನ್ನೂ ಆದರೂ ಏನು ಕ್ರಮ ಕೈಗೊಂಡಿಲ್ಲ. ಆದ ಕಾರಣ ನಮಗೆ ಬೆಳಟ್ಟಿಲಿಂದ ಸುಗ್ನಾಳಿಗೆ ಬಂದು 9:15ಗೆ ಒಂದು ಬಸ್ ಹೋಗ್ಬೇಕಂತ ನಾವು ವಿದ್ಯಾರ್ಥಿಗಳು ಕೇಳ್ಕೊತೇವೆ. ಗದಗ ಜಿಲ್ಲಾ ಶಿರಹಟ್ಟಿ ತಾಲೂಕು ಸುಗ್ನಾಳಿ ಗ್ರಾಮದವ್ರಿ ನಾವು ಸರ. ನಮ್ಮ ಶಾಲೆ ಹುಡ್ರು ಬಸ್ಗೆ ಮುಂಜಾನೆ 9:15 9:00ವರೆಗೆ ನಮಗೆ ಬಸ್ ಇಲ್ಲರಿ. ಭಯಂಕರ ಬಸ್ ಗದ್ಲಾಕವ್ರಿ. ಮುಂಜಾನೆ ನಿಮ್ಮದು ಬರೋ ಟೈಮ್ಗೆ ಬಸ್ ಗದ್ಲಾಗಿ ಹುಡ್ರು ಒಬ್ಬರ ಮ್ಯಾಗ ಒಬ್ಬರು ಬಿದ್ದು ಭಾಳ ಪೇಚಾಡ್ತಾರೆ. ನಮ್ಮ ಮನ್ಯಾಗ ನಮ್ಮ ಮಕ್ಕಳು ಪೇರೆಂಟ್ ರೀ. ನಾನು ಕಳ್ಸಕ್ಕೆ ಹೋಗ್ತೀನಲ್ಲ, ಆ ಹುಡ್ರು ನಾ ಅದನ್ನ ನೋಡಿ ಏನು ಬಿದ್ದರೆ ಸಮಸ್ಯೆ ಆಕತಿ, ಭಾಳ ತೊಂದರೆ ಆಕತಿ ಅಂತ ಚಿಟುಬಡಿಸ್ತೀವ್ರಿ ನಾವು. ನೀವು ಎಷ್ಟೊತ್ತಿದ್ರೂ ನೀವು ನಮ್ಗೆ 9:15 ಕಡೆಗೆ 9:15ಕ್ಕೆ ಇದಾಗಲಿಲ್ಲ ಅಂದ್ರೂ 9:15 ನಮಗೆ ಬಸ್ಸಿಂದ ಮೇಲ್ ಮಾಡಿಕೊಡ್ರಿ. ನಿಮ್ಗೆ ಭಾಳ ಒಳ್ಳೆಯದು, ನಮ್ಗೆ ಒಳ್ಳೆಯ ಉಪಕಾರ ಮಾಡಿದಂಗೆ ಆಕತಿ. ದಿನ ನೋಡ್ತೀವಿ ನಾವು. ಯಾಕೆ ಹುಡ್ರನ್ನ ಕಳ್ಸಕ್ಕೆ ಹೋಗ್ತೀನಲ್ರಿ ನಾನು. ನಮಗೆ ಬೆಳಗ್ಗೆ 9:15 9:30 ಅದ್ರೊಳಗೆ ಬಸ್ ಬರ್ತಾವ್ರಿ. ಅವು ರಶ್ ಇರ್ತಾವ್ರಿ, ಬಸ್ ಭಾಳ ರಶ್ ಇರ್ತಾವೆ. ಈ ಬಸ್ ಇವ್ರು ಹೋಗೋ ಟೈಮ್ಗೆ ನೋಡ್ತಾನಲ್ಲ ಭಾರಿ ಗದ್ದಲ ಇರ್ತೈತೆ ರೀ. ಒಬ್ಬರ ಮ್ಯಾಗ ಒಬ್ಬರು ಹುಡ್ರು ಬೀಳ್ತಾವೆ. ಮತ್ತು ಮನವಿ ಕೊಟ್ಟಿವಿ ನಾವು, ಗದಿನಾಗ ಮನವಿ ಕೊಟ್ಟಿವಿ. ಹೊಳ್ಳಿ ನಿಮಗೂ ತಿಳಿಸೈತಿ. ನೀವು ದಯವಿಟ್ಟು ಹೆಂಗಾರ ಮಾಡಿ ನಮ್ಗೆ ಬಸ್ಸಿಂದ ಅನುಕೂಲ ಮಾಡಿಕೊಡ್ರಿ. ನಾನು ಹೆಸರು ಕಾಳಪ್ಪ ವೀರಪ್ಪ ಸೋಮಣ್ಣವರ, ಗದಗ ಜಿಲ್ಲೆ ಶಿರಹಟ್ಟಿ ತಾಲೂಕು ಸುಗ್ನಾಳಿ ಗ್ರಾಮದ ವಿದ್ಯಾರ್ಥಿ ನಾನು. ನನ್ನ ಹೆಸರು ಸಂಜೀವ್ ಅಂತ. ನಾವು ಶಿರಹಟ್ಟಿ ಡಿಪೋದಿಂದ ಮತ್ತು ಮುಂಡ್ರಿಗಿ ಡಿಪೋದಿಂದ 2 ಬಸ್ ಬರ್ತೇವೆ ದಿನಾಲು. ಆದರೆ ಫುಲ್ ರಶ್ ಇರ್ತೇವೆ. ನಾವು ದಿನಾಲು ಕಾಲೇಜಿಗೆ ಹೋಗಲು ಟೈಮ್ ಆಗಿರ್ತದೆ. ಅಲ್ಲಿ ಕ್ಲಾಸ್ ತಪ್ಪಿಸಿ ಲೇಟ್ ಆದ ಕಾರಣ ನಾವು 10/7/2024 ಗದಗ ಡಿವಿಷನ್ ಆಫೀಸಲ್ಲಿ ಒಂದು ಮನವಿ ಪತ್ರವನ್ನು ಸಲ್ಲಿಸಿದ್ದೀವಿ. ಆದರೆ 4 ತಿಂಗಳಾದರೂ ಅವರು ಮನವಿ ತೆಗೆದುಕೊಂಡಿಲ್ಲ. ನಾವು ಮುಂಡ್ರಿಗಿ ವಿಭಾಗದ ಮ್ಯಾನೇಜರ್ಗೆ ಹೇಳಿದ್ರು ಕಾರಣ ಮೊನ್ನೆ ಬಂದು ಸರ್ವೆ ಮಾಡಿಕೊಂಡು ಹೋಗಿದ್ದಾರೆ. ಆದರೂ ಒಂದು ಬೆಳಟ್ಟಿ ಮಾರ್ಗದಿಂದ ಸುಗ್ನಾಳಿಗೆ ಒಂದು ಬಸ್ ತಲುಪಲು ನಮಗೆ ಒಂದು ಮನವಿ ಮಾಡಬೇಕೆಂದು ವಿನಂತಿ ಮಾಡುತ್ತೇನೆ. ಶಿರಹಟ್ಟಿ ತಾಲೂಕು ಸುಗ್ನಾಳಿ ಗ್ರಾಮದ ನಮ್ಮ ಊರಿನ ಶಾಲೆ ಮಕ್ಕಳಿಗೆ ಬಸ್ಸಿಂದ ಅನಾನುಕೂಲಲಿಂತ್ರ ಭಾಳ ತೊಂದರೆ ಆಗೈತಿ. ನಮ್ಮೂರು ಹುಡ್ರು 100 ಹುಡ್ರು ಅದಾವೆ. 100 ಹುಡ್ರು ಇದ್ದರೆ ಮುಂಡ್ರಿಗಿ ದೀಪದ್ದು ಶಿರಹಟ್ಟಿ ದೀಪದ್ದು ಬಸ್ ಬರ್ತಾವೆ. ಬಸ್ ಬಂದ್ರೆ ಹುಡ್ರು ಹತ್ತಕ್ಕೆ ಅನಾನುಕೂಲ. ಆಧಾರ್ ಕಾರ್ಡ್ ಫ್ರೀ. ಎಲ್ಲ ಹುಡ್ರು ಫುಲ್ ಆಗೇ ಬಂದುಬಿಡ್ತಾವೆ. ಬಸ್ PUC ಲೆವೆಲ್ ಇದ್ದ ಹುಡ್ರು ಪಾಟಣಿಗೆ ಹತ್ತಾರ, ಜೋತ್ ಬೀಳ್ತಾರೆ. ಉಳಿದ ಹುಡ್ರು ಖಾಲಿ ಉಳ್ಕೊಂತಾರ. ಮತ್ತು ಟೆಂಪುಕ್ಕೆ ಹೋಕ್ಕವು, ಸೈಕಲ್ ಮೋಟ್ರ್ ಕರ್ಕೊಂಡು ಹೋಗ್ತಾರ. ಬಸ್ ಮಂದಿ ಹೊಳ್ಳಿ ಹೋಕ್ಕವು.
ಬಡ ಮಕ್ಕಳಿಗೆ ಅನುಕೂಲತೆ ಬೇಕಲ್ರಿ. ಹೊಳ್ಳಿ ಹೋಗೋದ್ರಿಂತ ನಿಮ್ಗೆ ಒಂದು 4 ತಿಂಗಳ ಹಿಂದೆ 7/10/2024 ಒಂದು ಅರ್ಜಿ ಕೊಟ್ಟಿತ್ತು. ಯಾರು KSRTC ಗದಗ ವಿಭಾಗದವರು ಯಾರು ಗಮನ ತೊಗೊಂಡಿಲ್ಲ. ಶಾಲೆ ಮಕ್ಕಳಿಗೆ ಬೆಳಟ್ಟಿಲಿಂತ್ರ ಸುಗ್ನಳಿಗೆ 9:30 ಟೈಮ್ಗೆ ನಮಗೊಂದು ಬಸ್ ಶಾಲೆ ಮಕ್ಕಳಿಗೆ ಬೇಕು. ಒಂದು ಟ್ರಿಪ್ ಹೊಡ್ಯಾಕ ಹೇಳಿತ್ತು ಅವ್ರಿಗೆ, ಯಾರು ಗಮನ ತೊಗೊಂಡಿಲ್ಲ. ನಾಳೆ ಜೋತ್ ಬಿದ್ದು ನೂರಾರು ಹುಡುಗರು ಅನಾನುಕೂಲ ಆಗಿ ನಾಳೆ ಏನಾರ ಆತಂದ್ರೆ ಶಾಲೆ ಮಕ್ಕಳಿಗೆ ಬಡವ್ರ ಮಕ್ಕಳಿಗೆ ತೊಂದರೆ ಆಗೋದು ಭಾಳ, ನಿಮಗೂ ಅನಾನುಕೂಲ ಆಕತಿ, ನಿಮಗೂ ಕೆಟ್ಟ ಹೆಸರು ಬರ್ತೈತಿ. ಮಕ್ಕಳನ್ನ ಇದೊಂದು ಬಸ್ ಅನುಕೂಲತೆ ಮಾಡಿಕೊಡ್ರಿ ಅಂತಂದು ನಿಮ್ಮನ್ನ ಕಳಕಳಿ ಅಂತ ಕೇಳ್ಕೊಳ್ತೀವಿ. ನನ್ನ ಹೆಸರು ಈರಪ್ಪ ಸಂಟಿ, ಸಾಕಿನ ಸುಗ್ನಳ್ಳಿ.